ನಮಸ್ಕಾರ. ಹರೇ ಕೃಷ್ಣ ಕಲಾ. ನಮಸ್ಕಾರ, ಹರೇ ಕೃಷ್ಣ. ಇವಾಗ ನಾವು ಚಾಪ್ಟರ್ 9 ಅಲ್ಲಿ ಇದ್ದೀವಿ. ಈ ಚಾಪ್ಟರ್ 9 ಅಲ್ಲಿ ಕಿಂಗ್ ಸಿನೋನಿಮ್ ಅಲ್ಲಿ ಕೆ ಆಯ್ತು, ಐ ಆಯ್ತು, ಎನ್ನು. ನೋ ಎನ್ ಬಂದಾಗ ನಾನ್ ವರ್ಷಿಪ್ ಅಂದ್ರೆ ದೇವರ ಮನುಷ್ಯರಾಗಿ ಬಂದಾಗ ನಾವು ಅವರಿಗೆ ಇಂಪಾರ್ಟೆನ್ಸ್ ನ ಕೊಡೋದಿಲ್ಲ. ಅಂದ್ರೆ ಅವರು ಕೂಡ ನಮ್ಮ ಹಾಗೆ ಅಲ್ವಾ ಅಂತ ಹೇಳಿ ಎಷ್ಟೋ ಸಲ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಹಾಗಾಗಿ ಆದ್ರೆ ಯಾರು ನೆಗ್ಲೆಕ್ಟ್ ಮಾಡಿದ್ರೆ ಅವ್ರನ್ನ ನಂಬಿ ಪೂಜಿಸ್ತಾರೋ ಅವರಿಗೆ ಏನು ಬೇಕೋ ಅದನ್ನ ದೇವರೇ ಖುದ್ದು ನಿಂತು ಅವರಿಗೆ ಮಾಡಿಕೊಡ್ತಾರೆ. ಅಂದ್ರೆ ಅದನ್ನ ಪೂರೈಸ್ತಾರೆ ಅನ್ನುವಂಥ ವಿಷಯ ಹೇಳಿದ್ರೆ ಓಕೆ. ಇವಾಗ ನಾವು ಜಿ ಜಿ. ಜಿ ಅಂದ್ರೆ ಗ್ಲೋರೀಸ್ ಆಫ್ ಭಕ್ತಿ. ಅಂದ್ರೆ ಈ ತರ ಭಕ್ತಿ ಮಾಡೋರಿಂದ ಏನಾಗುತ್ತೆ, ಹೇಗೆ ಮಾಡ್ತಾರೆ ಅವರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಆ ಕೃಷ್ಣ ಇಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ರು. ಅಂದ್ರೆ ನನ್ನ ಪರ್ಸನಲ್ ಫಾರ್ಮ್, ಈ ಒಂದು ಸ್ವರೂಪವನ್ನ ಪೂಜೆ ಮಾಡೋದು ಮೋಸ್ಟ್, ತುಂಬಾ ಟಾಪ್ ಮೋಸ್ಟ್ ಹೈಯೆಸ್ಟ್ ಇದು. ಆ ಥರ ವಿಷಯ ಮಾಡೋದು ಅಂದ್ರೆ ಆ ಯಾವುದೇ ಒಂದು ತುಂಬಾ ಹೈಯರ್ ವಿಷಯ ಮಾಡ್ಬೇಕು ಸಿಗ್ಬೇಕಂದ್ರೆ ನಾವು ತುಂಬಾ ಅದಕ್ಕೂ ಕ್ವಾಲಿಫಿಕೇಶನ್ ಇರಬೇಕು. ಅಂದ್ರೆ ಒಂದು ಒಳ್ಳೆ ಯೂನಿವರ್ಸಿಟಿಗೆ ಹೋಗ್ಬೇಕಂದ್ರೆ ನಮ್ಗೆ ಒಳ್ಳೆ ಮಾರ್ಕ್ಸ್ ಇರಬೇಕು. ಒಂದು ದೊಡ್ಡ ಮನೆ ಮಾಡ್ಬೇಕಂದ್ರೆ ತುಂಬಾ ಹಣ ಬೇಕು. ಆ ಥರ ಇದು ಭಗವಂತನ ಸ್ವಯಂ ರೂಪದಲ್ಲಿ ನಾವು ಅವ್ರ ಅವರ ವರ್ಷಿಪ್ ಮಾಡಬೇಕು, ಪೂಜೆ ಮಾಡಬೇಕು, ಅವ್ರ ಜೊತೆ ಒಂದು ರಿಲೇಶನ್ಶಿಪ್, ಆ ಸಂಬಂಧ ಬೆಳೆಸ್ಕೋಬೇಕು ಅನ್ನೋದು, ಮಾಡಬೇಕು ಅನ್ನೋದು ತುಂಬಾ ಟಾಪ್ ಮೋಸ್ಟ್ ಅದು. ಅದಕ್ಕೆ ತುಂಬಾ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಬೇಕು. ಅದು ಏನು ಕ್ವಾಲಿಫಿಕೇಶನ್ ಅಂದ್ರೆ ಕಂಪ್ಲೀಟ್ ಪ್ಯೂರಿಟಿ. ನಮ್ಮ ಒಂದು ಈ ಕಾನ್ಷಿಯಸ್ನೆಸ್ ಏನಿದೆಯೋ ಅದು ಫುಲ್ ಪ್ಯೂರ್ ಆಗಿರಬೇಕು. ಒಂದು ಚೂರು ಕೂಡ ಒಂದು ಚೂರು ಕೂಡ ಸೆಲ್ಫಿಶ್ ಮೋಟಿವೇಶನೇ ಇರಬಾರ್ದು. ಅಂದ್ರೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಒಂದು ದೇವತೆನ ಪೂಜೆ ಮಾಡ್ತೀವಿ ಅಂದ್ರೆ ನಮಗೇನೋ ಬೇಕು ಅನ್ನೋದಕ್ಕೋಸ್ಕರ ಪೂಜೆ ಮಾಡ್ತೀವಿ ಅಲ್ವಾ? ಅದು ಸೆಲ್ಫಿಶ್. ಅಂದ್ರೆ ಏನೋ ಒಂದು ಬೇಕು. ಬಟ್ ಆ ಕಿಂಚಿತ್ತೂ ಕೂಡ ಸೆಲ್ಫಿಶ್ ಮೋಟಿವೇಶನ್ ಇಲ್ಲದೆ ಮಾಡೋದು, ಆ ಒಂದು ಕ್ವಾಲಿಫಿಕೇಶನ್ ಬೇಕಾಗತ್ತೆ. ಈ ತರ ಕೃಷ್ಣನ ಸ್ವಯಂ ರೂಪದಲ್ಲಿ ಪೂಜೆ ಮಾಡೋದು, ಭಕ್ತರಾಗೋದು ಅನ್ನೋದು, ಈ ಎರಡು ಕ್ವಾಲಿಫಿಕೇಶನ್ಸ್ ಬೇಕಾಗತ್ತೆ. ಆಮೇಲೆ ಈ ಎರಡು ಕ್ವಾಲಿಫಿಕೇಶನ್ ಹೇಗೆ ಬರುತ್ತೆ ಅಂದ್ರೆ ನಾವು ಕಂಪ್ಲೀಟ್ ಮೈಂಡು, ಬಾಡಿ, ಮಾತು ಎಲ್ಲದರಲ್ಲೂ ಕೃಷ್ಣನನ್ನೇ ಭಜನೆ ಮಾಡ್ತಾ ಇರೋದು. ಮೈಂಡ್, ಬಾಡಿ, ವರ್ಡ್, ಆಕ್ಷನ್ ಎಲ್ಲಾನು. ಇದು ಮೋಸ್ಟ್ ಇಂಪಾರ್ಟೆಂಟ್ ಟೀಚಿಂಗ್ ಭಗವದ್ಗೀತೆಯಲ್ಲಿ ಹೇಳ್ಕೊಡೋ ವಿಷಯ ಏನಂದ್ರೆ ಸದಾ ಕಾಲ ಕೃಷ್ಣನ ಜ್ಞಾಪಿಸ್ಕೊ. ಒಂದು. ಎರಡನೇದು, ಯಾವತ್ತು ಯಾವಾಗ್ಲೂ ಅವನ್ನ ಮರಿಬೇಡ. ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಅದು ಸೆಂಟರ್ ಅಲ್ಲಿ ಹೇಳಿದ್ದಾರೆ. ಇವಾಗ ಪ್ರತಿಯೊಂದು ಹೇಗೆ ಮಾಡ್ತಾರೆ ಭಕ್ತರು ಅಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತೀವಿ. ಅಂದ್ರೆ ಪತ್ರ ಒಂದೇ ಒಂದು ಎಲೆ, ಒಂದೇ ಒಂದು ಫ್ಲವರ್, ಒಂದು ಒಂದು ಹಣ್ಣು, ಒಂದು 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 ಸ್ಪೂನ್ ನೀರು, ಒಂದು ತೊಟ್ಟು ನೀರು, ಇದು ಯಾವುದನ್ನಾದರೂ ನನಗೆ ಅರ್ಪಣೆ ಮಾಡಿ ಪ್ರೀತಿಯಿಂದ ಪ್ರೀತಿಯಿಂದ ಭಕ್ತಿಯಿಂದ ಅರ್ಪಣೆ ಮಾಡಿದ್ರೆ ನಾ ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ. ಅಂದ್ರೆ ಭಕ್ತಿ ಮಾಡಕ್ ದೊಡ್ಡದು ಬೇಕಾಗೇ ಇಲ್ಲ, ದೊಡ್ಡ ದೊಡ್ಡ ವಿಷಯಗಳು ಬೇಕಾಗೇ ಇಲ್ಲ. ಈ ಈ ತರ 4 ವಿಷಯಗಳನ್ನ ಕೃಷ್ಣ ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡಿದ್ದಾರೆ. ಆದ್ರೆ ಭಕ್ತಿ ಮತ್ತೆ ಪ್ರೀತಿಯಿಂದ ಮಾಡಬೇಕು. ಆ ಕುಂತಿಯ ಮಗನೇ, ನೀನು ಏನೇನೆಲ್ಲ ಮಾಡು, ಏನೇ ಏನೇ ಮಾಡು, ಏನೇ ತಿನ್ನು, ಏನೇ ದಾನವಾಗಿ ಕೊಡು, ಅಥವಾ ಏನೇ ಒಂದು ತಪಸ್ಸು ಮಾಡು, ಎಲ್ಲದನ್ನು ನನಗೋಸ್ಕರ ಅಂತ ಮಾಡು. ಅದು ಭಕ್ತಿ. ಆ ಥರನೇ ಭಕ್ತರು ಮಾಡೋದು. ಈ ಥರ ಮಾಡಿದಾಗ ನಿನಗೆ ಬರೋ ಎಲ್ಲ ಪಾಪಕರ್ಮಗಳು, ಒಳ್ಳೆ ಕರ್ಮಗಳು, ಪಾಪಕರ್ಮಗಳು, ಬರೋ ಎಲ್ಲ ರಿಯಾಕ್ಷನ್ಸ್ ಏನೇನು ಇದು ಬರುತ್ತೆ ಎಲ್ಲ ಹುಟ್ಟೋಗುತ್ತೆ. ಇದು ಟಾಪ್ ಮೋಸ್ಟ್, ಎಲ್ಲ ತ್ಯಾಗದ ಟಾಪ್ ಮೋಸ್ಟ್ ಲೆವೆಲ್ ಇದು ಅಂತ ಹೇಳ್ತಾನೆ. ನೆಕ್ಸ್ಟ್ ವಿಷಯದಲ್ಲಿ ಹೇಳ್ತಾರೆ, ನಾನು ನನಗೆ ಯಾರನ್ನು ಕಂಡ್ರು ಜಲಸಿ ಇಲ್ಲ, ಎನ್ವಿಯಸ್ನೆಸ್ ಇಲ್ಲ. ಓಕೆ. ನಾನು ನಾನು ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ. ನಾನು ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ. ನಾನು ಎಲ್ಲರಿಗೂ ಈಕ್ವಲ್. ಆದರೆ ನನಗೆ ನನಗೆ ಭಕ್ತಿ ಸೇವೆಯನ್ನು ಯಾರು ಮಾಡ್ತಾನೋ ಅವನು ನನ್ನ ಫ್ರೆಂಡ್. ಅವನು ನನ್ನೊಳಗಿದ್ದಾನೆ, ನಾನು ಅವನೊಳಗಿದ್ದೀನಿ, ನಾನು ಕೂಡ ಅವನಿಗೆ ಫ್ರೆಂಡು ಅಂತ ಹೇಳ್ತಾರೆ ಕೃಷ್ಣ. ಫಸ್ಟ್ ಏನ್ ಹೇಳ್ತಾರೆ, ನಾನು ಯಾರನ್ನೂ ಅನ್ನಲ್ಲ, ಕಾಂಪ್ಲೆಕ್ಸಿಂಗ್. ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ, ನಾನು ಎಲ್ಲರಿಗೂ ಈಕ್ವಲ್ ಅಂತಾರೆ. ಆದ್ರೆ ನನ್ನ ಭಕ್ತಿ ಸೇವೆ ಮಾಡೋವನ್ಗೆ ಅವನು ನನ್ನ ಫ್ರೆಂಡು, ನಾನು ಅವನ ಫ್ರೆಂಡ್, ಅವನು ನನ್ನೊಳಗಿರ್ತಾನೆ, ನಾನು ಅವನೊಳಗಿರ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ನಾನು ಅವಳೊಳಗೆ ಇರ್ತೀನಿ. ಭಕ್ತರು ಯಾವಾಗಲೂ ಭಗವಂತನ ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಅದೇ ತರ
ಅವನು ನನ್ನೊಳಗಿರ್ತಾನೆ ಅಂದ್ರೆ ಅವನ ಬಗ್ಗೆ, ಆ ಭಕ್ತನ ಬಗ್ಗೆ ನಾನು ಯೋಚನೆ ಮಾಡ್ತಿರ್ತೀನಿ ಅಂತ. ಹ್ಮ್ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಆಮ್, ಆ, ಒಂದು ತಂದೆ ಇರ್ತಾನೆ, ಎಲ್ಲ ಮಕ್ಕಳಿಗೂ ಈಕ್ವಲ್ ಆಗಿರ್ತಾನೆ, ತನ್ನ ಸ್ವತ್ತನ್ನು ಕೂಡ ಎಲ್ಲರಿಗೂ ಈಕ್ವಲ್ ಆಗಿ ಹಂಚ್ತಾನೆ, ಅಥವಾ ಎಲ್ಲರಿಗೂ ಇದು ಮಾಡ್ತಾನೆ. ಎಲ್ಲರಿಗೂ ಈಕ್ವಲ್ ಆಗಿ ಇರ್ತಾನೆ ಅಂದ್ರೆ ಏನರ್ಥ ಅಂದ್ರೆ, ಒಂದು ಮಗು ಲೇಸಿ ಆಗಿರ್ತಾನೆ ಅಂದ್ರೆ ಅವನಿಗೆ ಬೈದು ಎಬ್ಬರಿಸ್ತಾನೆ. ಇನ್ನೊಂದು ಮಗು ನಾರ್ಮಲ್ ಆಗಿ ಎಲ್ಲ ಚೆನ್ನಾಗಿ ಒಬೀಡಿಯಂಟ್ ಆಗಿ ಎಲ್ಲ ಚೆನ್ನಾಗಿ ಮಾಡಿದ್ರೆ ಆ ಮಗನಿಗೆ ಎಲ್ಲ ನೆಕ್ಸ್ಟ್ ಏನಿದೆಯೋ, ನೆಕ್ಸ್ಟ್ ಏನು ಹೇಳ್ಕೊಡ್ಬೇಕೋ, ಏನು ಮಾಡಬೇಕೋ ಎಲ್ಲ ಮಾಡ್ತಾರೆ. ಇವಾಗ ಆ ತಂದೆ ಈಕ್ವಲ್ ಆಗಿಲ್ವಾ ಇಬ್ರು ಮಕ್ಳಿಗೂ? ತನ್ನ ಇಂಟೆನ್ಷನ್ಸ್ ಅಲ್ಲಿ ಇಬ್ರಿಗೂ ಈಕ್ವಲ್ ಅವನು. ಆದ್ರೆ ಈ ಮಗು ಒಬೀಡಿಯಂಟ್ ಅಂದಿದ ತಕ್ಷಣ ಆ ಮಗುನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಕ್ಕೆ ಆ ತಂದೆ ಟ್ರೈ ಮಾಡ್ತಾ ಇರ್ತಾನೆ. ಆ ಥರ ಕೃಷ್ಣ ಕ್ಲಿಯರ್ ಆಗಿ ನಾನೇ ತಾನೇ ತಂದೆ ಅಂತ ಹೇಳ್ತಾರೆ, ತಂದೆ ತರ ಬಿಹೇವ್ ಮಾಡ್ತಾರೆ. ಆಯ್ತಾ? ಹ್ಮ್ ಆಮೇಲೆ ಏನ್ ಹೇಳ್ತಾರೆ ಕೃಷ್ಣ ಇಲ್ಲಿ? ಒಬ್ಬ ಒಬ್ಬ ತುಂಬಾ ತುಂಬಾ ಆ, ಹೀನವಾದ ಒಂದು ಪಾಪವನ್ನು ಮಾಡಿದ್ರೂ ಕೂಡ ಅವನು ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಅವನನ್ನ ಒಂದು ಮುನಿಯಾಗೆ ನೋಡಬೇಕು. ಯಾಕೆಂದ್ರೆ ಅವನು ಕರೆಕ್ಟ್ ಆದ ಸಿಚುವೇಶನ್ ಅಲ್ಲಿ, ಕರೆಕ್ಟ್ ಆದ ಪೊಸಿಷನ್ ಅಲ್ಲಿ ಸಿಚುವೇಟ್ ಆಗಿದ್ದಾನೆ. ಅವನು ತುಂಬಾ ಹೀನವಾದ ಪಾಪವನ್ನು ಮಾಡಿದ್ರೂ ಕೂಡ ಅವನು ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಅವನನ್ನ ನಾವು ಒಂದು ಮುನಿಯಾಗಿ, ಸೈಂಟ್ ಆಗಿ ಕನ್ಸಿಡರ್ ಮಾಡಬೇಕು. ಯಾಕೆಂದ್ರೆ ಅವನು ಕರೆಕ್ಟ್ ಆದ ಸಿಚುವೇಶನ್ ಅಲ್ಲಿ ಇದ್ದಾನೆ. ಅಂದ್ರೆ ಏನ್ ಅರ್ಥ ಇದ್ರದ್ದು ಅಂದ್ರೆ ಏನು? ಹಾಗಾದ್ರೆ ಭಗವಂತನ ಹೆಸರು ಹೇಳ್ತಾ ಎಷ್ಟದು ಪಾಪ ಮಾಡ್ಬೋದಾ? ಇಲ್ಲ, ಮಾಡಿ ಬಿಟ್ಟು ಅಲ್ಲ, ಭಗವಂತನ ಸೇವೆಯಲ್ಲಿದ್ರು ಇವಾಗ ಕೂಡ ನಾನೇನಾದ್ರೂ ಪಾಪ ಮಾಡಿದ್ರು ಕೂಡ ಓಕೆ. ನನ್ನನ್ನು ಮುನಿ ಅಂತಾನೆ ಕನ್ಸಿಡರ್ ಮಾಡ್ಬೇಕಂತೆ. ಹ್ಮ್ ಓಕೆ, ಯಾಕೆ ಮಾಡ್ಬೇಕು? ಯಾಕೆ ಅಂದ್ರೆ ನೆಕ್ಸ್ಟ್ ಶ್ಲೋಕದಲ್ಲಿ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ, ಅವನು ಬೇಗನೆ ಬೇಗನೆ ಅವನು ಧರ್ಮದ ದಾರಿಗೆ ಬಂದು ಬಿಡ್ತಾನೆ, ಆಮೇಲೆ ಪರಮ ಶಾಂತಿಯನ್ನು ಪಡೆದು ಬಿಡ್ತಾನೆ. ಇವಾಗ ನಾವು ಏನೇ ಒಂದು ಪಾಪ ಮಾಡ್ಬೇಕಂದ್ರು ಏನಕ್ಕೆ ಅಂದ್ರೆ ನಾವು ಅಜಿಟೇಟ್ ಆಗಿರ್ತೀವಿ, ಯಾವುದೋ ಒಂದು ವಿಷಯದಿಂದ ಅಜಿಟೇಟ್ ಆಗಿರ್ತೀವಿ. ಅಂದ್ರೆ ಇವಾಗ ಕೋಪದಿಂದ ಅಜಿಟೇಟ್ ಆಗಿರ್ತೀವಿ, ಅಥವಾ ಕಾಮದಿಂದ ಅಜಿಟೇಟ್ ಆಗಿರ್ತೀವಿ, ನಾವು ಉತ್ತೇಜಿತವಾಗಿರ್ತೀವಿ. ಕೃಷ್ಣ ಹೇಳ್ತಾರಲ್ಲ, ಎರಡೇ ಎರಡೇ ವಿಷಯ, ಕಾಮ ಮತ್ತೆ ಕ್ರೋಧ, ಇದೆರಡೇ ಎಲ್ಲ ಪಾಪಗಳಿಗೆ ಮೂಲ ಅಂತ ಹೇಳಿದ್ರು ಕೃಷ್ಣ ಆಲ್ರೆಡಿ ಚಾಪ್ಟರ್ 2 ಅಲ್ಲಿ ಹೇಳ್ಬಿಟ್ರು. ಸೊ ನಾವೇನಾದ್ರು ಪಾಪ ಮಾಡ್ಬೇಕಂದ್ರೆ ಈ ಕಾಮ ಕ್ರೋಧ ಈ ಎರಡರ ಇನ್ಫ್ಲೂಯೆನ್ಸ್ ಇಂದಾನೇ ಮಾಡ್ತೀವಿ ನಾವು ಪಾಪ. ಸೊ ಭಕ್ತರು ಕೂಡ ಕೆಲವೊಮ್ಮೆ ಕಾಮದಿಂದ ಕ್ರೋಧದಿಂದ ಪಾಪ ಕರ್ಮಗಳನ್ನ ಮಾಡ್ಬಿಡ್ತಾರೆ. ಆದ್ರೆ ಬೇಗನೆ ಕ್ವಿಕ್ಲಿ ಅಂತವರು ರಿಯಲೈಸ್ ಮಾಡಿ ಕ್ವಿಕ್ಲಿ ಅಂತದನ್ನ ಬಿಟ್ಬಿಡ್ತು ಧರ್ಮದ ದಾರಿಗೆ ಬಂದು ಬಿಡ್ತಾರೆ. ಧರ್ಮದ ದಾರಿಗೆ ಬಂದ್ಬಿಡ್ತಾರೆ. ಅದರಿಂದ ಅವನು ಕರೆಕ್ಟ್ ಅದಕ್ಕೆ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾನೆ, ಅವನು ಪ್ರಾಪರ್ ಸಿಚುವೇಶನ್ ಅಲ್ಲಿ ಇದ್ದಾನೆ. ಅಂದ್ರೆ ಏನರ್ಥ ಅಂದ್ರೆ, ಭಗವಂತ ನೀನೇ ದೊಡ್ಡವನು, ನೀನ್ ನೋಡ್ತಾ ಇದ್ದೀಯ ಅಂದ್ರೆ, ಭಕ್ತರು ಎಲ್ಲ ಫಿಲಾಸಫಿ ಗೊತ್ತಿರುತ್ತಲ್ಲ ಅವ್ರಿಗೆ. ಸೊ ಭಗವಂತ ನೋಡ್ತಾ ಇದ್ದೇನೆ ನಮ್ಮನ್ನ, ನಾವ್ ಇದನ್ನ ಮಾಡ್ಬೇಕು ಮಾಡಬಾರ್ದು, ಇದನ್ನ ಮಾಡ್ಬಿಟ್ವಿ ತಪ್ಪು, ಅವೆಲ್ಲ ಅವ್ರಿಗೆ ಅರ್ಥ ಆಗೋಗುತ್ತೆ. ಅವ್ರು ಕ್ಲಿಯರ್ ಆಗಿ ಫಾಸ್ಟ್ ಆಗಿ ರಿಯಲೈಸ್ ಮಾಡ್ಬಿಟ್ಟು ಅದನ್ನ ಸರಿಯಾದ ಧರ್ಮದ ದಾರಿಗೆ ಬಂದು ಬಿಡ್ತಾರೆ ಅವರು. ಅವರು ಅದು ಬಂದು ಭಕ್ತಿ ಸೇವೆ ಅನ್ನೋ ಸಿಚುವೇಶನ್ ಅಲ್ಲಿ ಇದಾರಲ್ವಾ, ಅದರಿಂದ ಆಗುತ್ತೆ. ನಾರ್ಮಲ್ ಆಗಿ ನೀವು ಯೋಗಿ ಆಗಿದ್ರೆ ನಿಮ್ಗೆ ಅದು ಬರೋದಿಲ್ಲ. ಯಾಕೆ ಅಂದ್ರೆ ಭಕ್ತನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳಿದ್ರ ಕೃಷ್ಣ. ಭಕ್ತನ ಬಗ್ಗೆ ಕೃಷ್ಣ ಯೋಚನೆ ಮಾಡ್ತಿರ್ತಾರೆ, ಅಯ್ಯೋ ಇನ್ ತಪ್ಪು ಮಾಡಿಬಿಟ್ಟ, ಇವನಿಗೆ ಮನವರಿಕೆ ಮಾಡಿಸ್ಬೇಕು ಅಂತ ಭಗವಂತ ಒಳಗಿಂದಾನೇ ಹೇಳ್ಬಿಡ್ತಾನೆ. ಅಥವಾ ಇವನಿಗೆ ಈ ತರ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋಗುತ್ತೆ ಬೇಗ ಅಂತ ಹೇಳಿ ಏನೋ ಒಂದು ಅರೇಂಜ್ಮೆಂಟ್ ಮಾಡ್ತಾರೆ. ಅಂದ್ರೆ ಪರ್ಸನಲ್ ಅಟೆನ್ಷನ್ ತಗೊಂಡು, ಭಕ್ತನ ಒಂದು ಉದ್ಧಾರಕ್ಕೆ ಪರ್ಸನಲ್ ಅಟೆನ್ಷನ್ ತಗೊಂಡು ಕೃಷ್ಣ ಮಾಡ್ತಿರ್ತಾರೆ, ಯೋಚನೆ ಮಾಡ್ತಿರ್ತಾರೆ. ಸೊ ಅಂತವನು ಬೇಗನೆ ಬೇಗನೆ ಧರ್ಮದ ದಾರಿಗೆ ಬಂದು ಬಿಡ್ತಾನೆ ಅಂತ ಹೇಳ್ತಾರೆ ಕೃಷ್ಣ. ಆಮೇಲೆ ಅದರಿಂದ ನೀನು ನನ್ನ ಆಶ್ರಯ ಪಡ್ಕೋ. ಯಾಕೆಂದ್ರೆ ಅರ್ಜುನ, ಈವನ್ ಯಾರು ಯಾರು ತುಂಬಾ ಲೋವರ್ ಬರ್ತ್ ಅಲ್ಲಿ ಹುಟ್ಟಿರ್ತಾರೋ ಅವರು, ಅಥವಾ ಹೆಂಗಸರು, ವೈಶ್ಯರು, ಶೂದ್ರರು, ಯಾರು ನನ್ನ ಭಕ್ತಿ ಸೇವೆ ಮಾಡಿದ್ರು ಅವ್ರು ನನ್ನನ್ನು ರೀಚ್ ಮಾಡೋಕ್ಕಾಗತ್ತೆ. ದೊಡ್ಡ ದೊಡ್ಡ ಕ್ವಾಲಿಫಿಕೇಶನ್ಸ್ ಎಲ್ಲ ಬೇಕಾಗೇ ಇಲ್ಲ. ಜನರಲಿ ಏನ್ ಹೇಳ್ತಾರೆ, ವಿಮೆನ್ಗೆ ಲೆಸ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಆಯ್ತಾ? ಯಾಕೆಂದ್ರೆ ಬೇರೆ ಎಲ್ಲ ವಿಷಯಗಳ ಬಗ್ಗೆ
ನಮಗೆ ಅಂದ್ರೆ ಮೆಟೀರಿಯಲ್ ಭೌತಿಕ ವಿಷಯಗಳ ಬಗ್ಗೆ ಜಾಸ್ತಿ ಆಸಕ್ತಿ ಇರುತ್ತೆ ಗಂಡಸರಿಗಿಂತ ಅಂತ ಹೇಳಿ, ಅದರಿಂದ ಲೆಸ್ ಇಂಟೆಲಿಜೆಂಟ್. ಆ ಥರ ಶೂದ್ರರು, ಅವ್ರಿಗೂ ಏನು ಅಷ್ಟೆಲ್ಲ ಶ್ಲೋಕ ಹೇಳಕ್ ಬರಲ್ಲ, ಅಷ್ಟೊಂದು ಫಿಲಾಸಫಿ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಏನಾಗಲ್ಲ. ಎಂಥವ್ರು ಆದ್ರೂ ನನ್ನ ಭಕ್ತಿ ಸೇವೆ ಮಾಡಿದ್ರೆ ನನ್ನ ಅಪ್ರೋಚ್ ಮಾಡ್ಕೊಳಕ್ಕಾಗತ್ತೆ. ಹಾಗಿರುವಾಗ ಇನ್ನ ಬ್ರಾಹ್ಮಣರು ಧರ್ಮದ ವಿಷಯಗಳಲ್ಲಿ ತುಂಬಾನೇ ಪ್ರವೀಣರು, ಪಂಡಿತರು, ಅವರ ವಿಷಯಗಳು ಒಳ್ಳೆ ಒಳ್ಳೆ ಏನು ರಾಜ ಋಷಿಗಳು, ಅವರ ಬಗ್ಗೆ ಕೇಳೋದೇ ಬೇಕಾಗಿಲ್ಲ. ಅವರೆಲ್ಲ ಆಟೋಮೆಟಿಕ್ ಆಗಿ ಈ ಒಂದು ಭೌತಿಕ ಲೋಕದ ಏನು ಕಷ್ಟ ಇದೆಯೋ ಅದರಿಂದ ದೂರ ಬಂದು ನನ್ನನ್ನು ಸೇರ್ತಾರೆ. ಆದ್ರಿಂದ ಅರ್ಜುನ ಲಾಸ್ಟ್ ಕನ್ಕ್ಲೂಷನ್ ಏನ್ ಹೇಳ್ತಾರೆ, ನಿನ್ನ ಮೈಂಡ್ ಅನ್ನ ಯಾವಾಗಲೂ ನನ್ನ ಚಿಂತನೆ ಮಾಡೋದ್ರಲ್ಲಿ ತೊಡಗಿಸ್ಕೋ, ನನಗೆ ನಮಸ್ಕಾರ ಮಾಡು, ನನಗೆ ಪೂಜೆ ಮಾಡು. ಈ ತರ ನನ್ನಲ್ಲೇ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಆಗಿದ್ರೆ ಖಂಡಿತವಾಗ್ಲೂ ನೀನು ನನ್ನಲ್ಲಿ ಬಂದು ಸೇರ್ತೀಯಾ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತಾರೆ ಲಾಸ್ಟ್ ಶ್ಲೋಕದಲ್ಲಿ. ಓಕೆ, ಎನಿ ಡೌಟ್ಸ್ ವಸುಧಾ? ಇಲ್ಲ ಕಣ. ಓಕೆ, ಸೊ ಲಾಸ್ಟ್ ಶ್ಲೋಕ ನಂಬರ್ 34 ಅದನ್ನ ಇವಾಗ ನಾವು ರಿಸೈಟ್ ಮಾಡೋಣ. ಕೃಷ್ಣ ಏನ್ ಹೇಳ್ತಾರೆ, ನಿನ್ನ ಮೈಂಡ್ ಅನ್ನ ಫುಲ್ ನನ್ನಲ್ಲೇ ಥಿಂಕ್ ಮಾಡೋದ್ರಲ್ಲಿ ಇಟ್ಕೋ, ನನಗೆ ನಮಸ್ಕಾರ ಮಾಡು, ನನ್ನ ಭಜನೆಯನ್ನ ಮಾಡು. ಹೀಗೆ ಕಂಪ್ಲೀಟ್ ಆಗಿ ನನ್ನಲ್ಲೇ ಅಬ್ಸಾರ್ಬ್ ಮಾಡ್ಕೊಂಡಿದ್ರೆ ನೀನ್ ನನ್ನ ಹತ್ರನೇ ಬಂದು ಸೇರ್ತೀಯಾ ಅಂತ ಹೇಳಿ ಹೇಳ್ತಾರೆ. ಓಕೆ, ಮನ್ಮನಾಭವ ಮದ್ಭಕ್ತೋ ಮನ್ಮನ ಮದ್ಯಾಜೀ ಮಾಂ ನಮಸ್ಕುರು ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಆತ್ಮಾನಂ ಮತ್ಪರಾಯಣಃ. Okay, so with this we come to the end of chapter 9. ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ರಾಜವಿದ್ಯಾ ರಾಜಗುಹ್ಯಂ ಯೋಗ. ಹರೇ ಕೃಷ್ಣ. ಥ್ಯಾಂಕ್ ಯು ಕಣ.